ಹಾಯ್ ಎಲ್ರಿಗೂ ನಮಸ್ಕಾರ. ದ್ವೇಷದ ಧಗೆಗೆ ಪ್ರೀತಿಯ ಹೋಕುಳಿ ಭಾಗ 35. ನನ್ನನ್ನು ಎಲ್ಲರ ಮುಂದೆ ಅವಮಾನಿಸಿ ಈಗ ನೆಮ್ಮದಿಯಾಗಿ ಹೆಂಡತಿಯ ಜೊತೆ ಜಾಲಿ ರೈಡ್ ಹೋಗಿದ್ದಾನೆ. ಆಗಷ್ಟೇ ಅಡಿಗೆ ಮನೆಗೆ ಬಂದು ಊಟ ಮಾಡಿ ಕಳ್ಳನಂತೆ ರೂಮು ಸೇರುತ್ತಿದ್ದ ಸೋಹಂ ಕೈ ಹಿಡಿದು ಮನೆಯಿಂದ ಮೆಲ್ಲಗೆ ಹೊರ ನಡೆಯುತ್ತಿದ್ದ ಶಿವಂ ಧರಣಿಯನ್ನು ನೋಡಿದ್ದ. ಇದಕ್ಕೆಲ್ಲ ಕಾರಣ ಆ ಮಿಡಲ್ ಕ್ಲಾಸ್ ಧರಣಿ. ರಕ್ತ ಹೆಪ್ಪುಗಟ್ಟಿದ ತುಟಿಯನ್ನು ಮುಟ್ಟಿಕೊಂಡು ಆ ಎಂದವ. ಅವಳು ಬಂದ ಸ್ವಲ್ಪ ದಿನದಲ್ಲೇ ಶಿವಂ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಸುತ್ತಿದ್ದಾಳೆ. ಮೊದಲಾದರೆ ನನ್ನನ್ನು ಎಷ್ಟು ಕೇರ್ ಮಾಡುತ್ತಿದ್ದ ಎಂದವ ಮೂರನೇ ಸಿಗರೇಟನ್ನು ತನ್ನ ತುಟಿಗೇರಿಸಿದ. ಸಿಗರೇಟ್ನಿಂದ ಎಷ್ಟೋ ಹೊಗೆ ಬಿಟ್ಟರೂ ಯಾವ ಉಪಾಯವೂ ಹೊಳೆಯುತ್ತಿಲ್ಲ. ಕೈಯಲ್ಲಿ ಬಿಡುಗಾಸು ಇಲ್ಲದೆ ಮಾಡುವುದಾದರೂ ಏನು? ತನ್ನ ಬುಲೆಟ್ ಬೈಕ್ಗೆ ಹೊರಗೆ ನಿಂತು ಹೆಂಡತಿಯನ್ನೇ ನೋಡುತ್ತಿದ್ದ ಶಿವಂ ಚಿಕ್ಕ ಪುಟ್ಟ ವಿಷಯಗಳನ್ನು ಎಷ್ಟು ಸ್ವಚ್ಛ ಮನಸ್ಸಿನಿಂದ ಸ್ವಾದಿಸುತ್ತಾಳೆ. ಅವಳಿಂದ ದೃಷ್ಟಿಗೀಡಾದ ಒಂದು ಪ್ಲೇಟ್ ಪಾನಿಪೂರಿ ತಿಂದು ಮುಗಿಸಿ ಎರಡನೇ ಪ್ಲೇಟ್ ಶುರು ಮಾಡಿದ್ದಳು. ತನ್ನನ್ನೇ ನೋಡುತ್ತಿದ್ದ ಗಂಡನ ಬಳಿ ಪಾನಿಪೂರಿ ಪ್ಲೇಟ್ ಹಿಡಿದು ಬಂದ ಧರಣಿ, ಓಯ್ ಬೇಕಾದ್ರೆ ತಿನ್ನಿ, ನುಂಗೋ ಥರ ನೋಡಬೇಡಿ, ದೃಷ್ಟಿಯಾಗುತ್ತೆ ಎಂದವಳು ಒಂದು ಪೂರಿಯನ್ನು ಶಿವಂ ಕಡೆ ಚಾಚಿದಳು. ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟು ಬೆಳೆದವನಿಗೆ ಇದೆಲ್ಲ ಅಭ್ಯಾಸವಿಲ್ಲ. ಆದರೂ ಧರಣಿಯ ಮಾತಿಗೆ ಉಸಿರೆತ್ತದೆ ಬಾಯಿ ತೆರೆದಿದ್ದ. ತಿನ್ನುತ್ತಿದ್ದವನನ್ನೇ ಕಣ್ಣರಳಿಸಿ ನೋಡಿದವಳು, ಚೆನ್ನಾಗಿದೆಯಾ ಕೇಳಿದಳು ಏನೋ ಸಾಧಿಸಿದವರಂತೆ. ಇವರೆಲ್ಲಿ ರೋಡ್ ಸೈಡ್ ಫುಡ್ ತಿಂತಾರೆ ಎಂದು ಯೋಚಿಸಿದವಳಿಗೆ ಅಚ್ಚರಿ ಮೂಡಿಸಿದ್ದ. ಪರವಾಗಿಲ್ಲ, ಚೆನ್ನಾಗಿದೆ, ಆದರೂ ಜಾಸ್ತಿ ತಿನ್ನೋದು ಹೆಲ್ತ್ಗೆ ಒಳ್ಳೆಯದಲ್ಲ. ಸಾಕು ನಡಿ, ಮನೆಗೆ ಹೋಗೋಣ ಎಂದ ಶಿವಂ. ಗಂಡನ ಮಾತಿಗೆ ತಲೆ ಆಡಿಸಿದವಳಿಗೂ ತಿಂದು ತೃಪ್ತಿಯಾಗಿತ್ತು. ಅಂಗಡಿಯವನಿಗೆ ದುಡ್ಡು ನೀಡಿ ಮತ್ತೆ ಮನೆ ಕಡೆ ಗಾಡಿ ತಿರುಗಿಸಿದ ಶಿವಂ. ಮೈಮೇಲೆ ದಪ್ಪನೆಯ ಜಾಕೆಟ್ ಇದ್ದರೂ ತಂಪಾದ ಗಾಳಿಗೆ ಚಳಿ ಆವರಿಸಿತ್ತು ಧರಣಿಗೆ. ಬರುವಾಗ ಬೈಕ್ನಲ್ಲಿ ಶಿವಂನಿಂದ ಅಂತರ ಕಾಯ್ದುಕೊಂಡು ಕುಳಿತಿದ್ದ ಹುಡುಗಿ ಮೆಲ್ಲಗೆ ಅವನತ್ತ ಸರಿದು ತನ್ನ ಕೆನ್ನೆಯನ್ನು ಶಿವಂ ಬೆನ್ನಿಗೆ ಒತ್ತಿ ಅವನ ಸೊಂಟವನ್ನು ಎರಡೂ ಕೈಗಳಲ್ಲಿ ಬಳಸಿ ಕಣ್ಣು ಮುಚ್ಚಿ ಕುಳಿತುಬಿಟ್ಟಳು. ಬುಲೆಟ್ ಓಡಿಸುತ್ತಿದ್ದ ಶಿವಂ ತುಟಿಗಳಲ್ಲಿ ನಗು ಅರಳಿತು. ಬೇಕೆಂದೆ ಡ್ರಾಮಾ ಕ್ವೀನ್ ಎಂದು ಕರೆದ. ಎಂದವಳಿಗೆ ನಿದ್ದೆ ಕಣ್ಣೆಳೆಯುತ್ತಿತ್ತು. 2 ಪ್ಲೇಟ್ ಪಾನಿಪೂರಿ ಕೊಡಿಸಿದ್ದಕ್ಕೆ ನನ್ನ ಮೇಲೆ ಲವ್ ಜಾಸ್ತಿ ಆಗಿರ್ಬೇಕಲ್ವಾ ಎಂದು ಕೆಣಕಿದ ಹುಡುಗಿಯನ್ನು. ನಿದ್ದೆ ಮಂಪರಿನಲ್ಲಿ ಇದ್ದವಳು ತಟ್ಟನೆ ಕಣ್ತೆರೆದಳು. ಮುಖವೆತ್ತಿ ಶಿವಂನಿಂದ ದೂರ ಸರಿದು ನೋಡಿ, ಈ ಥರ ಕೊಂಕಾಡುವುದು ಬೇಕಾಗಿಲ್ಲ. ಇದನ್ನ ನನ್ನ ಸಾಲದ ಲಿಸ್ಟ್ಗೆ ಬರೆದುಕೊಳ್ಳಿ. ನಿಮ್ಮ ಬಿಟ್ಟಿ ಪಾನಿಪೂರಿ ಯಾರಿಗೆ ಬೇಕು? ನನ್ನ ದುಡ್ಡು ಸಿಕ್ಕಿದಾಗ ನಿಮ್ಮ ಸಾಲವನ್ನು ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ. ಮೂತಿ ತಿರುವಿ ಮುದ್ದು ಮುಖವನ್ನು ಊದಿಸಿ ಕುಳಿತಳು ಧರಣಿ. ಬೀದಿ ದೀಪದ ಬೆಳಕಿನಲ್ಲಿ ತನ್ನ ಹೆಂಡತಿಯ ಮುಖವನ್ನು ನೋಡಿದವನಿಗೆ ನಗು ಉಕ್ಕಿತು. ಮೊದಲೇ ಪಾನಿಪೂರಿಯ ಖಾರಕ್ಕೆ ಮೂಗು ಕೆಂಪಗೆ ಮಾಡಿಕೊಂಡ ಧರಣಿ ಮುಖ ಊದಿಸಿಕೊಂಡು ಆಕಳಿಸುತ್ತಾ ಕುಳಿತಿದ್ದ ಹುಡುಗಿಯನ್ನು ನೋಡೋಕೆ ಮೋಜೆನಿಸಿತ್ತು. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಹಾರಾಡ್ತೀಯ, ಇದು ನನ್ನ ಟ್ರೀಟ್ ಅನ್ಕೋ, ನೀನು ಓದೋದಕ್ಕೆ ಎಂದ ಶಿವಂ. ಹೌದೌದು, ಭಾರಿ ಟ್ರೀಟ್ ನಿಮ್ದು. ನಿಮ್ಮ ಬ್ರ್ಯಾಂಡೆಡ್ ಶರ್ಟ್, ಶೂ, ವಾಚ್ಗಾಗಿ ದಿನಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡುವ ನಿಮಗೆ ನಾನು 2 ಪ್ಲೇಟ್ ಪಾನಿಪೂರಿ ತಿಂದಿದ್ದಕ್ಕೆ ನಿಮ್ಮ ಆಸ್ತಿಯೇ ನುಂಗಿದೆ ಅನ್ನೋರಾಗೆ ಹಾಡ್ತಿದ್ದೀರಾ. ಮೂತಿ ಸೊಟ್ಟ ಮಾಡಿ ಕುಳಿತಳು ಸಾಸಿವೆಯಂತೆ ಸಿಡಿಯುತ್ತಲೇ. ಅವನಿಗೆ ಒಂದಂತೂ ಅರ್ಥ ಆಯಿತು. ತನ್ನ ಉಡುಗೆ ತೊಡುಗೆಗಳನ್ನು ಗಮನಿಸುತ್ತಿದ್ದಾಳೆ. ನಾನಿಲ್ಲದಾಗ ವಾರ್ಡ್ರೋಬ್ನಲ್ಲಿ ತನ್ನ ವಸ್ತುಗಳನ್ನು ನೋಡಿ ಅದರ ಬೆಲೆಯನ್ನು ಲೆಕ್ಕ ಹಾಕಿದ್ದಾಳೆ ಎಂದು. ಮುಂಜಾವು 5:30 ಸಮಯಕ್ಕೆ ಶಿವಂಗೆ ಎಚ್ಚರವಾಯಿತು. ಹಿಂದಿನ ದಿನ ರಾತ್ರಿ ಧರಣಿ, ನೀವು ನನಗೋಸ್ಕರ ನಿಮ್ಮ ನಿದ್ದೆಯ ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ. ಆ ಸೋಫಾ ಮೇಲೆ ನಿಮಗೆ ಜಾಗ ಸಾಲೋಲ್ಲ, ಇಕ್ಕಟ್ಟಾಗುತ್ತೆ. ಈ ಬೆಡ್ 4 ಜನ ಮಲಗುವಷ್ಟು ದೊಡ್ಡದಿದೆ, ಇಲ್ಲೇ ಮಲಗಿ ಎಂದವಳು ಮತ್ತೊಂದು ಬೆಡ್ ತುದಿಗೆ ಹೋಗಿ ಮಲಗಿದ್ದಳು. ಸಿಟ್ಟು ಮಾತ್ರ ಇಳಿದಿರಲಿಲ್ಲ. ಒಳ್ಳೆ ಕತೆ ಇವಳದ್ದು, ನನ್ನ ಬೆಡ್ ಮೇಲೆ ಮಲಗಿ ನನಗೆ ಆರ್ಡರ್ ಮಾಡ್ತಾಳೆ ಎಂದು ನಕ್ಕವ ರೂಮಿನಿಂದ ಹೊರಬಂದು ಮೆಲ್ಲಗೆ ರೂಮ್ ಬಾಗಿಲು ಮುಚ್ಚಿ ಜಿಮ್ ಕಡೆ ನಡೆದ. ವಾರಿದ ಬೆಳಗ್ಗೆ ಬೇಗ ಎದ್ದಿದ್ದಳು. ಚತುರ್ವೇದಿ ಅವರದೇ ಆದ ಮತ್ತೊಂದು ಬ್ರಾಂಚ್ಗೆ ವಾರಿದಾರನ್ನು ಟ್ರಾನ್ಸ್ಫರ್ ಮಾಡಿದ್ದ ಕಾರಣ ಅಲ್ಲಿ ಅವಳಿಗೆ ಹೆಡ್ ಆಫೀಸ್ನಲ್ಲಿ ಕೆಲಸ ನೀಡಲಾಗಿತ್ತು. ಈ ಧರಣಿಯ ಫ್ರೆಂಡ್ಶಿಪ್ ಮಾಡಿ ಇನ್ನೂ ಏನೇನೋ ಅನುಭವಿಸಬೇಕೋ. ಈ ಟ್ರಾಫಿಕ್ನಲ್ಲಿ ಅಷ್ಟು ದೂರ ಹೋಗಬೇಕು, ಮೊದಲಾಗಿದ್ದರೆ ಹತ್ರ ಆಗ್ತಿತ್ತು. ಛೇ, ಎಲ್ಲ ನನ್ನ ಹಣೆಬರಹ ಎಂದು ಗೊಣಗಿದವಳು
ಗಡಿಬಿಡಿಯಲ್ಲಿ ಸ್ನಾನದ ಮನೆ ಕಡೆ ನಡೆದಳು. ಶರತ್ ಮೊದಲಿಗಿಂತ ಈಗ ಚೇತರಿಸಿಕೊಂಡಿದ್ದ. ಆಗಷ್ಟೇ ದಿನಪತ್ರಿಕೆ ಹಿಡಿದು ಕುಳಿತವನಿಗೆ ಕಣ್ಣಿಗೆ ಬಿತ್ತು ಒಂದು ಸುದ್ದಿ. ನಾಳೆ ಚತುರ್ವೇದಿ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ಗೆ ಪ್ರಸಿದ್ಧ ನುರಿತ ವೈದ್ಯರು ಭೇಟಿ ನೀಡಲಿದ್ದು, ಮನುಷ್ಯನ ದೇಹದ ಯಾವುದೇ ಅಂಗಾಂಗಗಳ ಸಮಸ್ಯೆ ಇದ್ದರೂ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ದಿನಪತ್ರಿಕೆ 2ನೇ ಪೇಜಿನಲ್ಲಿ ದೊಡ್ಡದಾಗಿ ಹೆಡ್ಲೈನ್ನಲ್ಲಿ ಬರೆಯಲಾಗಿತ್ತು. ವಾರಿದಾ, ಅಮ್ಮ ಬನ್ನಿ ಇಲ್ಲಿ ಎಂದು ಜೋರಾಗಿ ಕೂಗಿಕೊಂಡ ಶರತ್. ಆಗಷ್ಟೇ ಬಟ್ಟೆ ತೊಟ್ಟು ರೆಡಿಯಾಗುತ್ತಿದ್ದ ವಾರಿದಾ ಅಡುಗೆ ಮನೆಯಲ್ಲಿ ಇದ್ದ ಅವನ ತಾಯಿ ಶರತ್ ಕೂಗಿಗೆ ಬೇಗನೆ ಹೊರಗೆ ಓಡಿ ಬಂದರು. ಏನಾಯ್ತು ಶರತ್, ಯಾಕೆ ಕೂಗಿಕೊಂಡೆ ಎಂದು ಶರತ್ ಪಕ್ಕದಲ್ಲಿ ಮಂಡಿಗಾಲಲ್ಲಿ ಬಂದು ಕುಳಿತುಕೊಳ್ಳುತ್ತಾ ಕೇಳಿದಳು ವಾರಿದಾ. ವಾರಿ, ಇಲ್ನೋಡು, ಇದು ಚತುರ್ವೇದಿ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅದರಿಂದ ಬಂದಿರುವ ನ್ಯೂಸ್. ಇಂಡಿಯಾದ ದಿ ಬೆಸ್ಟ್ ಡಾಕ್ಟರ್ ವಿಶ್ವನಾಥ್ ಇದ್ದಾರಲ್ಲ, ಅವರು ನಾಳೆ ಬರುತ್ತಿದ್ದಾರೆ. ನಾನು ಅವರ ಬಳಿ ಹೋದರೆ ಖಂಡಿತ ನನ್ನ ಈ ಕಾಲಿನ ಸಮಸ್ಯೆ ಪರಿಹಾರ ಆಗುತ್ತೆ ಎಂದವನ ಕಣ್ಣು ಖುಷಿಯಲ್ಲಿ ಮಿನುಗುತ್ತಿತ್ತು. ಮಗನ ಮಾತು ಕೇಳಿದ ಶರತ್ ತಾಯಿಗೆ ಬಹಳವೇ ಖುಷಿಯಾಯಿತು. ಆ ನ್ಯೂಸನ್ನು ಓದಿದ ವಾರಿದಾ, ಶರತ್, ಆದರೆ ಇದರ ರೂವಾರಿ ಯಾರು ಗೊತ್ತಾ? ಆ ಸೋ ಕಾಲ್ಡ್ ಧರಣಿಯ ಗಂಡ ಶಿವಂ ಚತುರ್ವೇದಿ ಎಂದವಳಿಗೆ ಮನಸ್ಸಿಲ್ಲ ಶಿವಂ ಮುಂದೆ ಸಹಾಯ ಹಸ್ತ ಚಾಚಲು. ಅವನು ಧರಣಿಯ ಗಂಡ ಎನ್ನುವ ಕಾರಣ ಒಂದಾದರೆ ತಾನು ಎಷ್ಟೇ ಪ್ರಯತ್ನಿಸಿದರೂ ತನ್ನ ಕಣ್ಣ ಮುಂದೆಯೇ ಧರಣಿ ಆ ಶಿವಂನ ಹೆಂಡತಿಯಾಗಿ ಮೆರೆಯುತ್ತಿದ್ದಾಳಲ್ಲ ಎನ್ನುವ ಕೋಪ. ಅದು ನನಗೆ ಗೊತ್ತಿದೆ ವಾರಿದಾ. ಅಂದು ನಾನು ಯೋಚಿಸಿ ಹೆಜ್ಜೆ ಇಟ್ಟಿದ್ದರೆ ಇಂದು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇದರಲ್ಲಿ ಧರಣಿನ ದೂರುವುದು ಸುಮ್ಮನೆ. ಅದೂ ಅಲ್ಲದೆ ಈ ಸಮಯವನ್ನು ಬಿಟ್ಟರೆ ಮತ್ತೆ ಆ ಡಾಕ್ಟರ್ ಸಿಗುವುದು ತುಂಬ ಕಷ್ಟ. ಲಕ್ಷಾಂತರ ರೂಪಾಯಿ ಸುರಿದು ಈ ಸಮಸ್ಯೆನ ನಾನೇ ಬಗೆಹರಿಸಿಕೊಳ್ಳೋದು ಕನಸಿನ ಮಾತು. ನಾಳೆ ಹೋಗಿ ಒಮ್ಮೆ ಡಾಕ್ಟರ್ನ ಮೀಟ್ ಮಾಡಿ ಬರೋಣ ಎಂದ ಶರತ್. ನೀನು ಏನೇ ಹೇಳಿದ್ರೂ ನಾನು ಧರಣಿನ ಮತ್ತೆ ನಿನ್ನ ಹತ್ತಿರ ಸುಳಿಯೋಕೆ ಬಿಡಲ್ಲ ಶರತ್ ಎಂದು ಅಸಹನೆಯಿಂದ ಹೇಳಿದ ವಾರಿದಾ. ಅರ್ಜುನ್ ಸರ್ ಹತ್ತಿರ ಮಾತಾಡಿ ನಾಳೆ ಡಾಕ್ಟರ್ ಮೀಟ್ ಆಗಲು ನಿನ್ನ ಹೆಸರು ರಿಜಿಸ್ಟರ್ ಮಾಡಿಸ್ತೀನಿ ಎಂದ ವಾರಿದಾ ತನ್ನ ಬ್ಯಾಗ್ ಹಿಡಿದು. ಶರತ್ ತಾಯಿ ತಿಂಡಿ ತಿಂದು ಹೋಗು ಎಂದು ಕೂಗಿದ್ದರೂ ತಿರುಗಿ ನೋಡದೆ ಮನೆಯಿಂದ ಹೊರ ನಡೆದಳು ವಾರಿದಾ. ಕತೆ ಮುಂದುವರಿಯುವುದು. ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.